ಸೇಮ್ ಪ್ರೋ ಕಬಡ್ಡಿ ಥರನೇ ಮಾಡಬೇಕಂತ ಕಾನ್ಸೆಪ್ಟು ಮಾಡ್ತಾ ಇದ್ದೀರಿ. ಇದೇ ಸರ್ಜಾಪುರದಲ್ಲಿ ದಿನಾಂಕ 25-26ನೇ ತಾರೀಕು ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಗಳನ್ನು ಏರ್ಪಡಿಸಿದ್ದೇವೆ. ಕಬಡ್ಡಿ ಜೈ ಕಬಡ್ಡಿ ಪಾಂಚ್ ಕಬಡ್ಡಿ ಚಾರ್ ಕಬಡ್ಡಿ ತೀನ್ ಕಬಡ್ಡಿ ದೋ ಕಬಡ್ಡಿ ಏಕ್ ಕಬಡ್ಡಿ. ಆನೇಕಲ್ ತಾಲೂಕಿನ ಸರ್ಜಾಪುರದಲ್ಲಿ ಪ್ರಥಮ ಬಾರಿಗೆ ರಾಜ್ಯ ಮಟ್ಟದ ಪ್ರೊ ಕಬಡ್ಡಿ ಮಾದರಿಯಲ್ಲಿ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನ ಅದ್ದೂರಿಯಾಗಿ ಆಯೋಜಿಸಲಾಗಿದೆ. ಸರ್ಜಾಪುರ ಕಬಡ್ಡಿ ಹಬ್ಬ 2026-27 ಎಂಬ ಶೀರ್ಷಿಕೆಯಡಿ ಕ್ರೀಡಾಕೂಟವನ್ನು ನಡೆಸಲು ಆಯೋಜಕರು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಎಸ್ಎಂ ಧನುಷ್ ಮತ್ತು ಸ್ನೇಹಿತರ ನೇತೃತ್ವದಲ್ಲಿ ಆಯೋಜಿಸಲಾಗಿರುವ ಈ ಪಂದ್ಯಾವಳಿಯು ಇದೇ ಜುಲೈ 25 ಮತ್ತು 26ರಂದು ಸರ್ಜಾಪುರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆಟದ ಮೈದಾನದಲ್ಲಿ ನಡೆಯಲಿದೆ. ಪಂದ್ಯಾವಳಿಯಲ್ಲಿ ಭಾಗವಹಿಸುವ ಕ್ರೀಡಾಪಟುಗಳು 75 ಕೆಜಿ ತೂಕದ ಮಿತಿಯನ್ನ ಹೊಂದಿರಬೇಕು. ಈ ಟೂರ್ನಿಯಲ್ಲಿ ಮೊದಲಿಗೆ ನೋಂದಾಯಿಸಿಕೊಳ್ಳುವ 30 ತಂಡಗಳಿಗೆ ಮಾತ್ರ ಅವಕಾಶ ನೀಡಲಾಗುವುದು. ತಂಡಗಳ ನೋಂದಣಿಗೆ ಜುಲೈ 25 ಕೊನೆಯ ದಿನಾಂಕವಾಗಿದೆ. ಪ್ರೊ ಕಬಡ್ಡಿ ಮತ್ತು ಅಮೇಚೂರ್ ಕಬಡ್ಡಿ ಫೆಡರೇಷನ್ ಆಫ್ ಇಂಡಿಯಾ ನಿಯಮಗಳ ಪ್ರಕಾರ ಪಂದ್ಯಗಳು ನಡೆಯಲಿದ್ದು, ಕ್ರೀಡಾಪಟುಗಳು ಕಡ್ಡಾಯವಾಗಿ ಸಮವಸ್ತ್ರ ಮತ್ತು ಶೂ ಧರಿಸಿರಬೇಕೆಂದು ಕಬಡ್ಡಿ ಪಂದ್ಯಾವಳಿಗಳ ಆಯೋಜಕರಾದ ಎಸ್ಎಂ ಧನುಷ್ ಮತ್ತು ಸ್ನೇಹಿತರು ಸರ್ಜಾಪುರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ವಿಜೇತ ತಂಡಗಳಿಗೆ ಆಕರ್ಷಕ ಟ್ರೋಫಿ ಜೊತೆಗೆ ನಗದು ಬಹುಮಾನಗಳನ್ನು ನಿಗದಿಪಡಿಸಲಾಗಿದೆ. ಪ್ರಥಮ ಬಹುಮಾನ 1 ಲಕ್ಷ ರೂಪಾಯಿ, ದ್ವಿತೀಯ ಬಹುಮಾನ 50,000 ರೂಪಾಯಿ, ತೃತೀಯ ಬಹುಮಾನ 30,000 ರೂಪಾಯಿ, ನಾಲ್ಕನೇ ಬಹುಮಾನ 15,000 ರೂಪಾಯಿ, 5ನೇ, 6ನೇ, 7ನೇ ಮತ್ತು 8ನೇ ಬಹುಮಾನ ತಲಾ 5,000 ರೂಪಾಯಿ. ಇದಲ್ಲದೆ ಉತ್ತಮ ದಾಳಿಗಾರ, ಉತ್ತಮ ಹಿಡಿತಗಾರ ಹಾಗೂ ಸರ್ವಶ್ರೇಷ್ಠ ಆಟಗಾರರಿಗೆ ವಿಶೇಷ ಬಹುಮಾನ ನೀಡಲಾಗುವುದು ಎಂದು ಕಬಡ್ಡಿ ಪಂದ್ಯಾವಳಿಯ ಆಯೋಜಕರಾದ ಎಸ್ಎಂ ಧನುಷ್ ಮತ್ತು ಸ್ನೇಹಿತರ ಸರ್ಜಾಪುರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಹೆಚ್ಚಿನ ಮಾಹಿತಿಗಾಗಿ ಮತ್ತು ನೋಂದಣಿಗಾಗಿ ಈ ಕೆಳಗಿನ ಮೊಬೈಲ್ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು. ಇದೇ ಸರ್ಜಾಪುರದಲ್ಲಿ ದಿನಾಂಕ 25-26ನೇ ತಾರೀಕು ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಗಳನ್ನು ಏರ್ಪಡಿಸಿದ್ದೇವೆ. ಈಗಾಗಲೇ 15 ತಂಡಗಳು ನೋಂದಣಿ ಆಗಿದೆ, ರಿಜಿಸ್ಟ್ರೇಷನ್ ಆಗಿದೆ. ಮತ್ತೆ ಇನ್ನು ಬರುವಂಥ ಏನೋ ಟೀಮ್ಗಳು 30 ಟೀಮ್ಸ್ ಮಾತ್ರ ನಾವು ಅಲೋ ಮಾಡ್ತಾ ಇದ್ದೀವಿ. ಫಸ್ಟ್ 30 ಟೀಮ್ಸ್ ಯಾರು ರಿಜಿಸ್ಟರ್ ಮಾಡ್ಕೊತಾರೋ ಅವ್ರಿಗೆ ಮಾತ್ರ. ಈ ಪಂದ್ಯಾವಳಿಗೆ ವಿಶೇಷವಾಗಿ ಭಾರತದ ಕ್ಯಾಪ್ಟನ್ BC ಸುರೇಶ್ ಅವರು ಮತ್ತು ಸತೀಶ್ ಅಂದ್ಬಿಟ್ಟು ಪೊಲೀಸ್ ಇದರಲ್ಲಿ ಅವರು ನ್ಯಾಷನಲ್ ಆಡಿದ್ದಾರೆ. ಮತ್ತು ಇನ್ನೂ ಕೆಲವರು ಅತಿಥಿಗಳು ಆಗಮಿಸಲಿದ್ದಾರೆ. ಈ ಪಂದ್ಯಾವಳಿಯ ವಿಶೇಷತೆಗಳೆಂದರೆ, ಒಂದು ಪಂದ್ಯದಲ್ಲಿ ಆಡಿರುವಂಥ ಆಟಗಾರರು ಮತ್ತೊಂದು ಪಂದ್ಯದಲ್ಲಿ ಆಡುವಂತಿಲ್ಲ. ಮತ್ತು ಈ ಪಂದ್ಯ 75 kg ತೂಕದ ಒಳಗಡೆ ಒಳಪಟ್ಟಂಥ ಆಟಗಾರರಿಗೆ ಮಾತ್ರ ಪ್ರವೇಶ. ಆಮೇಲೆ ಅಂತಿಮ ತೀರ್ಮಾನವೇ ಇವ್ರದ್ದು ಯಾರ್ದು ಜಡ್ಜ್ ತೀರ್ಪುಗಾರ ಅಂತಿಮ ತೀರ್ಪಾಗಿರ್ತದೆ. ಯಾವುದೇ ರೀತಿಯ ಗೊಂದಲ ಇರೋದಿಲ್ಲ. ಸುಮಾರು 3,000 ಆಸನಗಳು, ಅಂದರೆ ಬರುವಂತಹ ವೀಕ್ಷಣೆ ಮಾಡುವಂತಹ ವೀಕ್ಷಕರಿಗೆ 3,000 ಆಸನಗಳು ಅಲ್ವಾ, 3,000 ಆಸನ ವ್ಯವಸ್ಥೆಗಳು ಮಾಡಿದ್ದಾರೆ. ಅದೇ ರೀತಿ ಎಲ್ಲ ತಂಡಕ್ಕೆ ಊಟದ ವ್ಯವಸ್ಥೆ, ರೂಮದ ವ್ಯವಸ್ಥೆ ಎಲ್ಲ ವ್ಯವಸ್ಥಿತವಾಗಿ ಇದೆ. ಇದು ಮೊದಲನೇ ವರ್ಷದ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯಾಗಿರುತ್ತದೆ. ಇದು ಸರ್ಜಾಪುರ ಕಬಡ್ಡಿ ಹಬ್ಬ ಅಂತ ಒಂದು ಹೆಸರಿನಲ್ಲಿ ನಮ್ಮ ಧನುಷ್ ಮತ್ತು ತಂಡದವರು ಈ ಪಂದ್ಯಾವಳಿಯನ್ನು ವ್ಯವಸ್ಥಿತವಾಗಿ ನೆರವೇರಿಸ್ತಾರೆ. ಒಂದು ಸರ್ಜಾಪುರ ಕಬಡ್ಡಿ ಹಬ್ಬ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಮಾಡ್ತಾ ಇದ್ದೀರಿ. ಪ್ರಥಮ ಬಾರಿಗೆ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಗಳನ್ನು ಡಾಕ್ಟರ್ ಬಾಬಾ ಸಾಹೇಬ್ BR ಅಂಬೇಡ್ಕರ್ ಅವರ ಆಟದ ಮೈದಾನದಲ್ಲಿ ಆಚರಿಸಿದ್ದೇವೆ. ಈ ಅವ್ರಿಗೆ ಉಳ್ಕೊಳ್ಳೋದಕ್ಕೆ ಇಲ್ಲಿ ರೂಮ್ಸ್ ಎಲ್ಲ ಇದು ಮಾಡಿದ್ದೀರಿ. ರೂಮ್ಸು ಪ್ಲಸ್ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದೀರಿ. ದೂರದಿಂದ ಯಾರಾದರೂ ಒಂದು 200 ಕಿಲೋಮೀಟರ್ಸ್ ಮೇಲೆ ದೂರದಿಂದ ಯಾರು ಬರ್ತಾರೋ ಅವ್ರಿಗೆ ಟ್ರಾವೆಲಿಂಗ್ ಎಕ್ಸ್ಪೆನ್ಸಿವ್ನು ಕೊಡ್ತಾ ಇದ್ದೀರಿ. ಸೇಮ್ ಪ್ರೋ ಕಬಡ್ಡಿ ಥರನೇ ಮಾಡಬೇಕಂತ ಕಾನ್ಸೆಪ್ಟು ಮಾಡ್ತಾ ಇದ್ದೀರಿ. ಈ ಕಾರ್ಯಕ್ರಮ ಮೆಟ್ ಮೇಲೆ ಆಡುವಂಥ ಕಾರ್ಯಕ್ರಮ ಆಗಿರುತ್ತೆ. ಇದು ಬಹುಮಾನ, ಪ್ರಥಮ ಬಹುಮಾನ 1 ಲಕ್ಷ ರೂಪಾಯಿ ಮತ್ತು ಆಕರ್ಷಕ ಟ್ರೋಫಿ, ಎರಡನೇ ಬಹುಮಾನ 50,000 ರೂಪಾಯಿ ಮತ್ತು ಆಕರ್ಷಕ ಟ್ರೋಫಿ, ಮೂರನೇ ಬಹುಮಾನ 30,000 ಮತ್ತು ಆಕರ್ಷಕ ಟ್ರೋಫಿ, ನಾಲ್ಕನೇ ಬಹುಮಾನ 15,000 ಮತ್ತು ಆಕರ್ಷಕ ಟ್ರೋಫಿ. ವಿಶೇಷವಾಗಿ ನಾವು ಇದರಲ್ಲಿ 8 ಬಹುಮಾನಗಳನ್ನು ಇಟ್ಟಿದ್ದೀರಿ. ಕ್ವಾರ್ಟರ್ ಫೈನಲ್ಗೆ ಯಾರು ಬರ್ತಾರೋ ತಲಾ ಅವ್ರಿಗೆ 5,000 ರೂಪಾಯಿ 5,000 ರೂಪಾಯಿ ಅಂತ ಫಿಕ್ಸ್ ಮಾಡಿದ್ದೀರಿ ಎಲ್ಲ. ಎಂಟ್ರಿ ಫೀಸ್ ಇದು 500 ರೂಪಾಯಿ ಮಾತ್ರ.
ಒಂದು ಟೀಮ್ಗೆ. ಅದನ್ನು ಇದು ಮಾಡ್ತಾರಲ್ಲ, ಅದು ನಮ್ಮ ಟೀಮ್ ಕನ್ಫರ್ಮೇಷನ್ಗೋಸ್ಕರ 500 ರೂಪಾಯಿಗೆ ಇದನ್ನು ಇದು ಮಾಡ್ತಾರೆ. ಈ ಕಾರ್ಯಕ್ರಮ 2 ದಿನ ನಡೆಯುತ್ತೆ, ಶನಿವಾರ ಮತ್ತು ಭಾನುವಾರ. ಫಿಡ್ಲೈಟ್ ಮ್ಯಾಚ್ ಆಗಿರುತ್ತೆ ಇದು. ಈ ಕಾರ್ಯಕ್ರಮಕ್ಕೆ ಕನ್ನಡ ಖ್ಯಾತ ಚಲನಚಿತ್ರ ನಟರು ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗರಾದ ಯುವರಾಜ್ ಕುಮಾರ್ ಅವರು ಆಗಮಿಸ್ತಾ ಇದ್ದಾರೆ ಮತ್ತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಆಗಮಿಸ್ತಾ ಇದ್ದಾರೆ. ಮತ್ತು ಈ ಕಾರ್ಯಕ್ರಮಕ್ಕೆ ಈ ಕ್ಷೇತ್ರದ ಎಲ್ಲ ರಾಜಕೀಯ ಪಕ್ಷದ ಗಣ್ಯ ವ್ಯಕ್ತಿಗಳು ಆಗಮಿಸ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ಪಕ್ಷ ಇದ್ಯಾವುದೂ ಇಲ್ಲ. ಎಲ್ಲ ಪ್ರಭಾವಿ ನಾಯಕರು ಈ ಕಾರ್ಯಕ್ರಮದ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಪ್ರಭಾವಿ ನಾಯಕರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಪಕ್ಷಾತೀತವಾಗಿ ಆಗಮಿಸ್ತಾ ಇದ್ದಾರೆ. ಮತ್ತು ಸರ್ಜಾಪುರ ಭಾಗದ ಎಲ್ಲ ಪ್ರಭಾವಿ ನಾಯಕರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಸರ್, ಈ ಒಂದು ಕ್ರೀಡಾಕೂಟ ಸರ್ಜಾಪುರ ಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ತಾವು ಆಯೋಜನೆ ಮಾಡ್ತಿದ್ದೀರಾ, ಹೇಗೆ ಅನಿಸ್ತಿದೆ, ಏನು ಉದ್ದೇಶ ಅನ್ನೋದು? ಈ ಕಾರ್ಯಕ್ರಮ ಉದ್ದೇಶ ಈಗಿನ ಜನ್ರೇಷನ್ ನಿಮಗೆ ಎಲ್ಲರಿಗೂ ಗೊತ್ತಿರುತ್ತೆ, ಬೇರೆ ಬೇರೆ ದಾರಿ ಇಟ್ಕೊಂಡು ಬೇರೆ ಬೇರೆ ಇದು ಮಾಡ್ತಾ ಇರ್ತಾರೆ. ಒಂದು ಕ್ರೀಡಾ ಮನೋಭಾವವನ್ನು ಹೆಚ್ಚಿಸಬೇಕು ಮತ್ತು ನಮ್ಮ ತಾಲೂಕಲ್ಲಿ ಪ್ಲಸ್ ನಮ್ಮ ಹೋಬಳಿದಲ್ಲಿ ಅನೇಕ ಕಬಡ್ಡಿ ಕ್ರೀಡಾಪಟುಗಳಿದ್ದಾರೆ. ಅವ್ರಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಸರ್, ಸ್ಥಳೀಯ ಪ್ರತಿಭೆಗಳಿಗೆ ಯಾವ ಥರ ಅವಕಾಶ ಕೊಡ್ತೀರಾ? ಈ ಕಾರ್ಯಕ್ರಮದಲ್ಲಿ ನಮ್ಗೆ ಫಸ್ಟ್ ಪ್ರಿಫರೆನ್ಸೇ ಸ್ಥಳೀಯರಿಗೆ, ಆಮೇಲೆ ಔಟ್ಸೈಡ್ ಅವ್ರು ಏನಕ್ಕೆ ಬರಬೇಕು ಅನ್ನೋದು ನಮ್ಮ ಉದ್ದೇಶ. ಅಂದರೆ ಔಟ್ಸೈಡ್ ಅವರು ಜಾಸ್ತಿ ಟೀಮ್ಗಳು ಕ್ಲಬ್ಬು ಅಲ್ಲಿ ಎಲ್ಲ ಆಡಿರ್ತಾರೆ. ಅವ್ರ ಹತ್ರ ಈ ಸ್ಕಿಲ್ಸು, ಈ ಕಬಡ್ಡಿ ಸ್ಕಿಲ್ಸು ಜಾಸ್ತಿ ಇದೆ. ಅದನ್ನು ನೋಡಿಕೊಂಡು ಸ್ಥಳೀಯರಿಗೆ ಅದು ಅನುಕೂಲವಾಗಲಿ ಅಂದ್ಬಿಟ್ಟು ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ. ಸರ್, ವೇದಿಕೆ ಮತ್ತು ನೋಡುಗರಿಗೆ ಯಾವ ಥರ ಸೌಲಭ್ಯ ಒದಗಿಸ್ಕೊಟ್ಟಿದ್ದೀರಾ? ಈ ಕಾರ್ಯಕ್ರಮಕ್ಕೆ ಪ್ರೇಕ್ಷಕರು ಒಂದು 3000 ಜನ ಕೂತ್ಕೊಂಡು ನೋಡುವಂಥ ಗ್ಯಾಲರಿ ವ್ಯವಸ್ಥೆ ಮಾಡಿದ್ದೀರಿ. ಅವ್ರಿಗೆ ಮಳೆ ಬಿದ್ದರೂ ಏನು ಈ ಕಾರ್ಯಕ್ರಮಕ್ಕೆ ತೊಂದರೆ ಆಗದೆ ಇರೋ ರೀತಿ ಕ್ಯಾನೋಪಿ ಇದು ಮಾಡಿಸಿದ್ದೀರಿ. ಬರುವಂಥ ಎಲ್ಲ ಪ್ರೇಕ್ಷಕರಿಗೂ ಊಟದ ವ್ಯವಸ್ಥೆ ಅದೆಲ್ಲ ವ್ಯವಸ್ಥೆ ಮಾಡಿದ್ದೀರಿ. ಸಾರ್ವಜನಿಕರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಸಾರ್ವಜನಿಕರಲ್ಲಿ ಈ ಕಾರ್ಯಕ್ರಮಕ್ಕೆ ಪ್ರಥಮ ಬಾರಿಗೆ ಸರ್ಜಾಪುರ ಗ್ರಾಮದಲ್ಲಿ ಕಬಡ್ಡಿ ಟೂರ್ನಿಮೆಂಟನ್ನು ನಮಗೆ ತಿಳಿದಿರೋ ಮಟ್ಟದಲ್ಲಿ ಇಷ್ಟೊಂದು ಅದ್ಧೂರಿಯಾಗಿ ನಾವೇ ಮಾಡ್ತಾ ಇರೋದು ಪ್ರಥಮ ಬಾರಿಗೆ. ಇದಕ್ಕೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಲು ಸಾರ್ವಜನಿಕರಲ್ಲಿ ಸಹಕಾರ ನಮ್ಗೆ ಮಾಡಬೇಕಂದ್ಬಿಟ್ಟು ನಾವು ಕೋರ್ಕೊಳ್ತಾ ಇದ್ದೀವಿ. ಸರ್, ಆಟಗಾರರಿಗೆ ಏನೆಲ್ಲ ನಿಬಂಧನೆಗಳಿವೆ? ಮೊದಲನೇದಾಗಿ ಆಟಗಾರರಿಗೆ ಇದು ವೇಯಿಂಗ್ ಇರುತ್ತೆ, 75 kg ಬಿಲೋ. ಯಾರು 75 kg ಬಿಲೋ ಮಾತ್ರ ಇರೋ ಆಟಗಾರರಿಗೆ ಮಾತ್ರ ಅವಕಾಶ ಇರುತ್ತೆ. ಈ ಪಂದ್ಯಾವಳಿದ ಎಲ್ಲ AKFI ನಿಯಮಗಳಂತೆ ಆಡಿಸಲಾಗುತ್ತದೆ. ತೀರ್ಪುಗಾರರ ತೀರ್ಮಾನವೇ ಅಂತಿಮ ತೀರ್ಮಾನ. ಆಟದ ಸಮಯದಲ್ಲಿ ಮದ್ಯಪಾನ, ಜಗಳ, ಇನ್ನಿತರೆ ಚಟುವಟಿಕೆ ಭಾಗಿಯಾಗಿದ್ದರೆ ಅಂಕಣದಿಂದ ತಂಡವನ್ನು ಹೊರಕಳಿಸಲಾಗುತ್ತದೆ. ಸರ್, ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀರಾ ಸರ್ ನಿಮ್ಮ ಟೂರ್ನಿಯ ಬಗ್ಗೆ? ಕೊನೆಯದಾಗಿ ಈ ಕಾರ್ಯಕ್ರಮವನ್ನು ಈ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಜನತೆ ಮತ್ತು ಸರ್ಜಾಪುರ ಹೋಬಳಿಯ ಜನತೆ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ. ನೋಂದಣಿ ನಮ್ಮದು ಎಲ್ಲ ನಮ್ಮ ಫ್ರೆಂಡ್ಸ್ದೊಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೀರಿ, ಅದ್ರ ಮಾಡಿ ಕರಪತ್ರಿಕೆ. ಸದ್ಯಕ್ಕೆ ಯಾವುದೇ ರಿಜಿಸ್ಟ್ರೇಷನ್ ಮಾಡಿಲ್ಲ. ಇದು ಪ್ರಥಮವಾಗಿರೋದ್ರಿಂದ ನೆಕ್ಸ್ಟು ಮಾಡ್ತೀವಿ ಅದನ್ನು. ಒಂದು ಅದೇ ಇದು ಪ್ರಥಮ ಪಂದ್ಯಾವಳಿ. ಇದುವರೆಗೂ ನನಗೆ ತಿಳಿದ ಮಟ್ಟಿಗೆ ಸರ್ಜಾಪುರದಲ್ಲಿ ಈ ರೀತಿಯ ಕಬಡ್ಡಿ ಪಂದ್ಯಾವಳಿ ಯಾರು ಮಾಡಿಲ್ಲ, ಮಾಡೋದು ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಅಂದರೆ ಸ್ಟ್ಯಾಂಡರ್ಡ್ ಆಗಿ ಮಾಡೋ ಪ್ಲ್ಯಾನಿಂಗ್ ಇದೆ. ಎಲ್ಲ ನಮ್ಮ ಸ್ನೇಹಿತರು ಮತ್ತು ಧನುಷ್ ಅವರು ಸ್ನೇಹಿತರೆಲ್ಲ ಸೇರಿಕೊಂಡು ಇದನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನ ಮೆಚ್ಚುವಂಥ ಕ್ರೀಡಾಪಟುಗಳು ಹೆಚ್ಚೆಚ್ಚಾಗಿ ಬರುವಂಥ ರೀತಿಯಲ್ಲಿ ಆ ರೀತಿಯಲ್ಲಿ ನಾವು ಎಲ್ಲ ಮಾಡುವ ವ್ಯವಸ್ಥೆಗಳು ಪ್ಲಾನಿಂಗ್ ಮಾಡ್ಕೊಂಡಿದ್ದೀವಿ. ವಿಶೇಷವಾಗಿ ಈ ಸರ್ಜಾಪುರ ಗ್ರಾಮದಲ್ಲಿ ಅನೇಕ ಹಳೆಯ ಕಬಡ್ಡಿ ಕ್ರೀಡಾಪಟುಗಳಿದ್ದಾರೆ. ಅವರನ್ನು ಗುರುತಿಸಿ ಅವ್ರಿಗೊಂದು ನಮ್ಮ ತಂಡದವ್ರಿಗಿಂದ ಅವ್ರಿಗೊಂದು ಚಿಕ್ಕ ಸನ್ಮಾನವನ್ನು ಕೂಡ ಏರ್ಪಡಿಸಿದ್ದಾರೆ. ಮತ್ತು ಇನ್ನೊಂದು ವಿಶೇಷತೆ ಏನಂದರೆ, ಈಗ ನೆಕ್ಸ್ಟ್ ಮಂತು ಇಂಡಿಪೆಂಡೆನ್ಸ್ ಡೇ ಇದೆ. ಶಾಲಾ ಮಕ್ಕಳು ಪ್ರೈಮರಿ ಸ್ಕೂಲು, ಹೈಸ್ಕೂಲು ಸ್ಪೋರ್ಟ್ಸ್ ಈವೆಂಟ್ಸು ಸ್ಟಾರ್ಟ್ ಆಗುತ್ತೆ. ಅವ್ರಿಗೂ ಒಂದು ಪ್ರೋತ್ಸಾಹ ಆಗಲಿ ಅಂತ ಇದನ್ನು ನಾವು ಫಸ್ಟೇ ಪ್ಲ್ಯಾನಿಂಗ್ ಮಾಡ್ಕೊಂಡು ಡಿಸ್ಕಷನ್ ಮಾಡಿ ಈ ಪಂದ್ಯಾವಳಿಯನ್ನು ನಡೆಸ್ತಾ ಇದ್ದೀವಿ. ಇದೇನು ಪ್ರಥಮ ಬಾರಿಗೆ ನಮ್ಮ ಸರ್ಜಾಪುರದಲ್ಲಿ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿದ್ದು, ನಮ್ಮ
ಸ್ನೇಹಿತರಾದ ಧನುಷ್ SM ರವರ ನೇತೃತ್ವದಲ್ಲಿ ಈ ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿದೆ. ಈ ಪಂದ್ಯಾವಳಿಗಳಲ್ಲಿ ಏನು ಕ್ರೀಡಾಪಟುಗಳು ರಿಜಿಸ್ಟ್ರೇಷನ್ ಹೇಗಿರುತ್ತೆ ಅಂದರೆ, ನಮ್ಮದು ಸ್ಕ್ಯಾನರು ಆಲ್ರೆಡಿ ಅವ್ರಿಗೆಲ್ಲ ಶೇರ್ ಮಾಡಲಾಗಿದೆ. ಆ ಸ್ಕ್ಯಾನರ್ಗೆ ಅವರು ಫೋನ್ಪೇ ಮುಖಾಂತರ ಇಲ್ಲ ಗೂಗಲ್ ಪೇ ಮುಖಾಂತರ ಆ ಸ್ಕ್ಯಾನರ್ಗೆ 501 ರೂಪಾಯಿಯನ್ನು ನೀಡಿ ಅವರ ಹೆಸರನ್ನು ನೋಂದಾಯಿಸಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಮೊದಲ ಆದ್ಯತೆ 30 ಟೀಮಿಗೆ ಮಾತ್ರ ಇರುತ್ತೆ. ಆದ್ದರಿಂದ ದಯವಿಟ್ಟು ಕ್ರೀಡಾಪಟುಗಳು ಬೇಗ ನೋಂದಾಯಿಸ್ಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಮೊದಲನೇದಾಗಿ ಫಸ್ಟ್ ಸಲ ನಮ್ಮ ಶರೀರಾಪುರದಲ್ಲಿ ಒಂದು ಕಬಡ್ಡಿ ಹಬ್ಬವನ್ನು ನಡೆಸ್ತಾ ಇದ್ದಾರೆ. ಇದ್ರ ವಿಶೇಷತೆ ಏನಂದರೆ, ಕಬಡ್ಡಿ ಹಬ್ಬ ಇದು ಊರಿನ ಹಬ್ಬ. ಇದರಲ್ಲಿ ಹಿಂದೂ ಮುಸ್ಲಿಮ್ಸ್ ಇಲ್ಲ ಮತ್ತು ಇದರಲ್ಲಿ ಪಾಲಿಟಿಕ್ಸ್ ಇಲ್ಲ. ಇದು ಒಂದು ನಮ್ಗೆ ತುಂಬ ಖುಷಿ. ಮತ್ತು ನಮ್ಮ ಧನುಷ್ ಅವರು ಮತ್ತು ಟೀಮ್ ಅವ್ರು ಸೇರಿ ಮೊದಲನೇದಾಗಿ ಕಷ್ಟಪಟ್ಟು ಈ ಒಂದು ಹಬ್ಬವನ್ನು ಆಚರಿಸಬೇಕು ಅಂದ್ಕೊಂಡಿದ್ದಾರೆ. ಎಲ್ಲರಿಂದ ಒಂದೇ ನಾನು ಕೇಳ್ಕೊಳೋದು, ಎಲ್ಲರೂ ಜಾಸ್ತಿ ಆಗಿ ಬಂದು ಈ ಹಬ್ಬವನ್ನು ಯಶಸ್ವಿಗೊಳಿಸಬೇಕು. ಮತ್ತು ಇದರಲ್ಲಿ ಬೇರೆ ಬೇರೆ ವಿಚಾರ ಏನೂ ಇಲ್ಲ. ಇದರಲ್ಲಿ ಯಾರ್ದೂ ಬೇರೆ ಇಂಟೆನ್ಷನ್ ಇಲ್ಲ. ಎಲ್ಲ ಒಂದು ಊರಿಗೆ ಸೇರಿಸಿ, ಎಲ್ಲ ನಮ್ಮ ತಾಲೂಕು ಸೇರಿಸಿ ಎಲ್ಲ ಎಷ್ಟು ಜನ ಬರ್ತಾರೆ ಈಚೆಯಿಂದ ಬಂದ್ರೂ ಎಲ್ಲರಿಗೂ ಒಂದು ಊಟದ ವ್ಯವಸ್ಥೆ, ಎಲ್ಲರಿಗೂ ಒಂದು ಒಳ್ಳೆ ಶೆಡ್ಡು, ಒಂದು ಮಳೆ ಬರಲಿ, ಒಂದು ಏನೇ ಇರಲಿ ಎಲ್ಲದಕ್ಕೂ ಕೂತ್ಕೊಳ್ಳೋ ಒಂದು ವ್ಯವಸ್ಥೆ ಮಾಡಿ, ಮತ್ತು ಒಂದು ಊಟದ ವ್ಯವಸ್ಥೆ, ರೂಮ್ ವ್ಯವಸ್ಥೆ, ಒಂದು ಈ ಹಬ್ಬವನ್ನು ಯಶಸ್ವಿಗೊಳಿಸಬೇಕು. ಎಲ್ಲರೂ ಕೋರ್ಕೊಳ್ಳೋದು, ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಿ. ಸರ್ಜಾಪುರ ಕಬಡ್ಡಿ ಹಬ್ಬ ಅಂತ ಏನು 25-26ನೇ ತಾರೀಕು ಮಾಡ್ತಾಯಿದ್ದೀವಿ. ನಾವೆಲ್ಲ ಜೊತೆಗೆ ನಮ್ಮ ಸ್ನೇಹಿತರು, ನಮ್ಮ ಧನುಷ್ ಅವರಾಗಿರ್ಬೋದು ಎಲ್ಲ. ಇದರ ಉದ್ದೇಶ ಏನಂತಂದರೆ, ನಮ್ಮ ಆನೇಕಲ್ ತಾಲೂಕಿನಲ್ಲಿ ಭಾಳಷ್ಟು ಕಬಡ್ಡಿ ಆಟಗಾರರಿದ್ದಾರೆ, ಅವರಿಗೆ ಅವಕಾಶಗಳು ಸಿಗ್ತಾಯಿಲ್ಲ. ಆನೇಕಲ್ ತಾಲೂಕಲ್ಲಿ ಭಾಳಷ್ಟು ಕಬಡ್ಡಿ ಪ್ಲೇಯರ್ಗಳಿಗೆ ಅವಕಾಶ ಸಿಗಬೇಕು. ರಾಷ್ಟ್ರ ಮಟ್ಟದಲ್ಲಿ ನಮ್ಮ ತಾಲೂಕಿನ ಆಟಗಾರರು ಗುರುತಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿರೋಂಥದ್ದು. ಸುಮಾರು ಯಾವುದೇ ರೀತಿ ಆಟಗಾರರಿಗೆ ತೊಂದರೆ ಆಗಬಾರ್ದು ಅನ್ನೋದೊಂದು ಉದ್ದೇಶದಿಂದ ಸಾಕಷ್ಟು ಆಸನಗಳು ಕೂಡ ವ್ಯವಸ್ಥೆ ಆಗಿದೆ. ಸುಮಾರು 3000 ಆಸನಗಳು ವ್ಯವಸ್ಥೆ ಆಗಿದೆ. ಜೊತೆಗೆ ಅವರಿಗೆ ಉಳ್ಕೊಳ್ಳೋದಕ್ಕೆ ಅಕಾಮಿಡೇಷನ್ ಆಗಿರ್ಬೋದು. ಎಲ್ಲ ಆಟಗಾರರು ಸುಮಾರು 3 ಸ್ಟೇಟಿಂದ ಬರ್ತಾರೆ. ಕರ್ನಾಟಕ, ತಮಿಳುನಾಡು, ಆಂಧ್ರ 3 ಸ್ಟೇಟಿಂದನೂ ಬಂದು ಇಲ್ಲಿ ನಮ್ಮ ಸರ್ಜಾಪುರದಲ್ಲಿ 26ನೇ ತಾರೀಕು, 25-26ನೇ ತಾರೀಕು ಆಟವನ್ನು ಆಡ್ತಾರೆ. ಜೊತೆಗೆ ಅವ್ರನ್ನ ಕರೆಸೋ ಉದ್ದೇಶ ಏನಪ್ಪ ಅಂತಂದರೆ, ರಾಷ್ಟ್ರ ಮಟ್ಟದಲ್ಲಿ ಆಡಿರೋರ್ಗೂ ಭಾಳಷ್ಟು ಸ್ಕಿಲ್ಲನ್ನು ಇರ್ತೈತೆ. ಅದನ್ನು ನಮ್ಮ ಆಟಗಾರರು ನೋಡಿ ಕಲಿತು ಬೆಳೆಯೋ ಉದ್ದೇಶ ಅಷ್ಟೇ. ಕಬಡ್ಡಿಯಲ್ಲಿ ನಮ್ಮ ತಾಲೂಕಲ್ಲಿ ಬೆಳೆಯೋ ಉದ್ದೇಶ. ಈ ರೀತಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಎಲ್ಲ ಈ ಒಂದು ಕಬಡ್ಡಿ ಪಂದ್ಯಾವಳಿಗಳನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಜೈ ಭೀಮ್, ಜೈ ಮೀಮ್. ದಿನಾಂಕ 25-26 ಸರ್ಜಾಪುರದಲ್ಲಿ ಕಬಡ್ಡಿ ಹಬ್ಬವನ್ನು ಧನುಷ್ ನೇತೃತ್ವದಲ್ಲಿ ನಾವು ಆಚರಿಸ್ತಾ ಇದ್ದೀವಿ. ಎಲ್ಲರೂ ಆಗಮಿಸಿ ನಮಗೆ ಸಹಕಾರ ಕೊಡಿ ಅಂತ ನನ್ನ ಮಾತನ್ನು ಹೇಳಿ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. 25 ಮತ್ತು 26ನೇ ತಾರೀಕು ನಮ್ಮ ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯ ಡಾಕ್ಟರ್ BR ಅಂಬೇಡ್ಕರ್ ಮೈದಾನದಲ್ಲಿ ಕಬಡ್ಡಿ ಹಬ್ಬ ಅಂತ ಕಾರ್ಯಕ್ರಮವನ್ನು ನಮ್ಮ ಧನುಷನ ಹಾಗೂ ಸ್ನೇಹಿತರು ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಾರ್ವಜನಿಕರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು, ಮೊದಲನೇದಾಗಿ ಸ್ಥಳೀಯ ಆಟಗಾರರು ಈ ಒಂದು ಟೂರ್ನಿಯಲ್ಲಿ ಭಾಗವಹಿಸಿ ಈ ಒಂದು ಕಬಡ್ಡಿ ಹಬ್ಬವನ್ನು ಯಶಸ್ವಿಯಾಗಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಹಾಗೆ ಇಲ್ಲಿ ಬರುವಂಥ ಎಲ್ಲ ತಂಡಗಳು ದಯವಿಟ್ಟು ಹುಷಾರಾಗಿ ಆಟವನ್ನು ಆಡಬೇಕು. ಯಾಕಂತೇಳಿ ನಾವೇ ಕಪ್ಪು ಅಂತ ಗೆಲ್ಲಬೇಕು, ನಾವೇ ಮೊದಲನೇ ಬಹುಮಾನ 2ನೇ ಬಹುಮಾನ ಅಂತ ಗೆಲ್ಲಬೇಕಂತೇಳಿ ತುಂಬ ಜನ ಆಟಗಾರರು ತಮ್ಮ ಜೀವನವನ್ನೇ ಹಾಳು ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಇಲ್ಲಿ ಬಂದು ಮನೋರಂಜನೆಗಾಗಿ ಈ ಒಂದು ಪ್ರೋ ಕಬಡ್ಡಿ ಮಾದರಿಯಲ್ಲಿ ಈ ಒಂದು ಕಬಡ್ಡಿಯನ್ನು ಆಯೋಜನೆ ಮಾಡಿರ್ತಾರೆ. ಎಲ್ಲರೂ ಬಂದು ಮನೋರಂಜನೆಗಾಗಿ ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಬರೋಂಥ ಎಲ್ಲ ಆಟಗಾರರಿಗೂ ವಸತಿ ಹಾಗೂ ಊಟದ ವ್ಯವಸ್ಥೆನ ಎರಡು ದಿನಗಳ ಕಾಲನ್ನು ನಮ್ಮ ಆಯೋಜಕರಾದಂಥ ಧನುಷಣ್ಣ ಮತ್ತು ಸ್ನೇಹಿತರು ಆಯೋಜನೆ ಮಾಡಿರ್ತಾರೆ. ಎಲ್ಲರೂ ಸಹ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಬೇಕಂತೇಳಿ ಈ ಒಂದು ಮೂಲಕ ಕೇಳ್ಕೊತಾ ಇದ್ದೀವಿ. ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಇದೇ ತಿಂಗಳು 25-26 ಸರ್ಜಾಪುರ ಕಬಡ್ಡಿ ಹಬ್ಬ ಮೊದಲನೇ ವರ್ಷದ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ಸ್ಟೇಟ್ ಲೆವೆಲಲ್ಲಿ ನಾವು ಪ್ರೋಗ್ರಾಮನ್ನು ಮಾಡುತ್ತಿದ್ದೇವೆ. ನಮ್ಮ ಧನುಷ್ ಆಮೇಲೆ ಮತ್ತು ನಮ್ಮ ಸ್ನೇಹಿತರ ತಂಡದಿಂದ ಆಯೋಜನೆ ಆಗಿದೆ. ರಾಜ್ಯ ಮಟ್ಟದ ಪ್ರಥಮ ಬಾರಿಗೆ ಈ ಕಬಡ್ಡಿ ಹಬ್ಬವನ್ನು ಏನು ಒಂದು ಇವಾಗ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ಎಂದು ಮಾಡುತ್ತಿದ್ದೇವೆ. ಎಲ್ಲ ಕ್ರೀಡಾಪಟುಗಳು ಬಂದು ಆಗಮಿಸಿ ಒಳ್ಳೆಯ ರೀತಿಯಲ್ಲಿ ಆಡಬೇಕೆಂದು ನಮ್ಮಲ್ಲಿ ಮನವಿ. ಮತ್ತು ನಮ್ಮ ಮೋಟಿವ್ ಏನೆಂದರೆ, ನಮ್ಮ ಟೀಮು
ನಮ್ಮ ತಾಲೂಕಿನಲ್ಲಿ ತುಂಬ ಕ್ರೀಡಾಪಟುಗಳು ಇದ್ದಾರೆ, ಅವರಿಗೆ ಅವಕಾಶ ಸಿಗುತ್ತಿಲ್ಲ. ಅದೊಂದು ಮೋಟಿವ್ ಇಟ್ಕೊಂಡು ನಮ್ಮ ಸ್ಪೋರ್ಟ್ಸ್ ಒಂದು ಸ್ಪಿರಿಟ್ಟು ನಮ್ಮ ಈಗಿನ ಜನ್ರೇಷನಲ್ಲಿ ಆ ಸ್ಪಿರಿಟ್ ಹಾಳಾಗ್ತಿದೆ. ಅದೊಂದು ಮತ್ತೆ ಆ ಕಂಬ್ಯಾಕ್ ಮಾಡೋಲ್ಲಿ ನಾವು ಮೋಟಿವೇಶನ್ ಮಾಡೋಲ್ಲಿ ಇದೊಂದು ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ. ನಮ್ಮ ಪ್ರೋಗ್ರಾಮನ್ನು ಎಲ್ಲ ನಮ್ಮ ತಾಲೂಕಿನ ಜನತೆಗಳು ಬಂದು ಸಹಕರಿಸಿ ಯಶಸ್ವಿಗೊಳಿಸಬೇಕೆಂದು ನಮ್ಮಲ್ಲಿ ಮನವಿ. ಈ ಸರ್ಜಾಪುರ ಕಬಡ್ಡಿ ಹಬ್ಬ ಅಂತ 2026-2027ನೇ ಸಾಲಿನ ಮೊದಲನೇ ವರ್ಷದ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜಿಸಿದ್ದೇವೆ. ಎರಡೂ ಆನೇಕಲ್ ತಾಲೂಕಿನ ಜನತೆಗಳು ಬಂದು ನಮಗೆ ಒಳ್ಳೆಯ ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟು, ಅದಾದ ನಂತರ ಏನು ಸ್ಪೋರ್ಟ್ಸ್ ಆಡೋದಕ್ಕೆ ಅಂತ ಯಾರು ಬರ್ತಿದ್ದಾರೋ ಕಬಡ್ಡಿ ಪಟುಗಳು ಬಂದು ಒಳ್ಳೆ ರೀತಿಯಲ್ಲಿ ಈ ಅವಕಾಶನ ಬಳಸ್ಕೊಂಡು ಆಟನ ಚೆನ್ನಾಗಿ ಆಡಿ ಮೊಟ್ಟ ಮೊದಲನೇ ಬಾರಿಗೆ ಆನೇಕಲ್ ತಾಲೂಕಿನ ಸರ್ಜಾಪುರ ಭಾಗದಲ್ಲಿ ನಡೆಸ್ತಾ ಇದ್ದೇವೆ. ಬಂದು ಇದನ್ನು ಉಪಯೋಗಿಸ್ಕೊಳ್ಳಿ. ಇದೇ ಸರ್ಜಾಪುರ ಕಬಡ್ಡಿ ಹಬ್ಬವನ್ನು ಮೊದಲನೇ ವರ್ಷದ ಹೊನಲು ಬೆಳಕಿನ ಪಂದ್ಯಾವಳಿ ಕಬಡ್ಡಿ ಪಂದ್ಯಾವಳಿ ಆಯೋಜಿಸಲಾಗಿದೆ. ಈ ದಿನ ಎಲ್ಲರೂ ಇಡೀ ಆನೇಕಲ್ ತಾಲೂಕಿನ ಜನತೆಗೆ ಯಾವುದೇ ಪಕ್ಷದ ಇಲ್ಲದ ಎಲ್ಲ ಒಗ್ಗಟ್ಟಾಗಿ ಈ ಸರ್ಜಾಪುರ ಕಬಡ್ಡಿ ಹಬ್ಬವನ್ನು ವಿಶೇಷವಾಗಿ ಎಲ್ಲ ಬಂದು ಪ್ರೋತ್ಸಾಹ ಕೊಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೀವಿ. 25-26ರಂದು ಧನುಷ್ ಮತ್ತು ಸ್ನೇಹಿತರೆಲ್ಲ ಸೇರಿ ನಾವೆಲ್ಲ ತುಂಬ ವಿಜೃಂಭಣೆಯಿಂದ ಈ ಒಂದು ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದೀರಿ. ಇದಕ್ಕೆ ನಮ್ಮ ಸರ್ಜಾಪುರದ ಎಲ್ಲ ಜನತೆ ಮತ್ತು ಕ್ರೀಡಾಪಟುಗಳು, ಜನಪ್ರತಿನಿಧಿಗಳು ಎಲ್ಲ ಬಂದು ವೀಕ್ಷಣೆ ಮಾಡಿ ಮತ್ತು ನಮಗೆ ಸಹಕಾರ ಕೊಡಬೇಕಾಗಿ ಎಲ್ಲರ ಹತ್ರ ಕೇಳ್ಕೊತೀವಿ.